ಹಾಸನದಲ್ಲಿ ಪ್ರಜ್ವಲ್ಗೆ 2192 ಮತಗಳ ಮುನ್ನಡೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಸನದಲ್ಲಿ ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಬಹಳಷ್ಟು ಜನ ಇದನ್ನ ಎದುರು ನೋಡ್ತಾ ಇದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ಗೆಲ್ತಾರಾ ಸೋಲ್ತಾರಾ ಅಂತ ಸಮೀಕ್ಷೆಗಳು ಏನು ಹೇಳುತ್ತವೆ ಅಂತ ಕೂಡ ಎಲ್ಲರೂ ತುಂಬಾ ನಿರೀಕ್ಷೆ ಮಾಡ್ತಿದ್ರು. ಬಟ್ ಈಗ 2192 ಮತಗಳ ಮುನ್ನಡೆ ಶ್ರೇಯಸ್ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆಸ್ ಆಫ್ ನೌ. ಮುಂದೆ ಅದು ಹೀಗೆ ಕಂಟಿನ್ಯೂ ಆಗುತ್ತಾ ನೋಡಬೇಕು. ಇನ್ನು ಮೈಸೂರಿನಲ್ಲಿ ಯದುವೀರ್ಗೆ 12,000 ಮತಗಳ ಮುನ್ನಡೆ. ಸೊ ಈ ಕಡೆಗೆ ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದನ್ನೇ ಗಮನಿಸಬಹುದು. ಸೇಮ್ ಬೆಂಗಳೂರು ಗ್ರಾಮಾಂತರ ಇರಬಹುದು, ಮಂಡ್ಯ ಇರಬಹುದು, ಅದೇ ರೀತಿಯಲ್ಲಿ ಮೈಸೂರು ಕೂಡ ಆ ಒಂದು ಟ್ರೆಂಡ್ ನ ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ನಾವು ಎದುರು ನೋಡ್ತಾ ಇದೀವಿ. ಯಾಕಂದ್ರೆ 12,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಖರ್ಗೆ ಅಳಿಯ ಮುನ್ನಡೆ ಅಂತ ಈಗ ತೋರಿಸ್ತಾ ಇದ್ದಾರೆ. ಈ ಹಿಂದೆ ಕೆಲ ಹೊತ್ತುಗಳ ಹಿಂದೆ ರಾಧಾಕೃಷ್ಣ ಅವರಿಗೆ ಹಿನ್ನಡೆ ಅಂತ ಇತ್ತು. ಈಗ ಸದ್ಯ ಅವರ ಒಂದು ಫಿಗರ್ಸ್ ನ ನೋಡ್ತಾ ಇದ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಲಬುರಗಿಯಲ್ಲಿ ಅಂತ. ಅದು ಮತ್ತು ಬದಲಾಗುವಂತಹ ಸಾಧ್ಯತೆಗಳಿದೆ. ಆಸ್ ಆಫ್ ನೌ 1291 ಮತಗಳ ಮುನ್ನಡೆಯನ್ನ ರಾಧಾಕೃಷ್ಣ ಅವರು ಪಡೆದುಕೊಂಡಿರೋದು. ಕಲಬುರಗಿಯಲ್ಲಿ ಖರ್ಗೆ ಅವರ ಪ್ರೆಸ್ಟೀಜ್ ರಾಧಾಕೃಷ್ಣ ಅವ್ರನ್ನ ಗೆಲ್ಲಿಸ್ಕೊಳ್ಳುವಂಥದ್ದು, ಅವ್ರನ್ನ ಅವ್ರು ಗೆಲ್ಲಿಸ್ಕೊಳ್ಳಿಲ್ಲ ಅಂತಂದ್ರೆ ಹೇಗಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಬಟ್ ಸೇಮ್ ಟೈಮ್ ಜಾಧವ್ ಅವರು ಕೂಡ ಅಷ್ಟೇ ಟಫ್ ಫೈಟ್ ಅನ್ನ ಅಲ್ಲಿ ಕೊಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ 1291 ಮತಗಳ ಮುನ್ನಡೆಯನ್ನ ರಾಧಾಕೃಷ್ಣ ಅವರು ಕಾಯ್ದುಕೊಂಡಿದ್ದಾರೆ. ಇದು ದೊಡ್ಡ ನಂಬರ್ ಕೂಡ ಅಲ್ಲ. ಮುಂದೆ ದೊಡ್ಡ ನಂಬರ್ ಬರಬೇಕು ಅಂತಂದ್ರೆ ಆ ರೀತಿಯ ಫೈಟ್ಗಳು ಓಪನ್ ಅಪ್ ಆಗ್ತಾ ಹೋಗ್ಬೇಕು. ಇನ್ನು ಧಾರವಾಡದಲ್ಲಿ ಫಾರ್ ಎಕ್ಸಾಂಪಲ್ ಲೀಡ್ಗಳಲ್ಲಿ ಮಂಡ್ಯ, ಮೈಸೂರು, ಗ್ರಾಮಾಂತರ ಇಲ್ಲ. ಇಲ್ಲೆಲ್ಲ ಅವರ ಅಭಿಮಾನಿಗಳ ಲೆಕ್ಕಾಚಾರದಲ್ಲಿ 1,00,000 ಮತದ ಅಂತರದಲ್ಲಿ ಗೆಲ್ಲಬೇಕು. ಮಾರ್ಜಿನ್ ಅವ್ರ ಲೆಕ್ಕಾಚಾರ 1,00,000ದಲ್ಲಿ ಗೆಲ್ಲಬೇಕು ನಾವಿಲ್ಲಿ ಅನ್ನೋದು ಅವ್ರ ಲೆಕ್ಕಾಚಾರ. ಹಾಗಾಗಿ ಇವರ ಮತಗಳ ವ್ಯತ್ಯಾಸ ಅದು ಕುಮಾರಸ್ವಾಮಿ ಇರ್ಬೋದು, ಮೈಸೂರಿನವ್ರು ಇರ್ಬೋದು 70,000, 75,000, 80,000 ಗ್ಯಾಪಿಗೆ ಬರ್ತಾ ಇದೆ ಅಂತಂದ್ರೆ ದೆನ್ ದೇ ಆರ್ ರೈಟ್ ಅನ್ಸತ್ತೆ. ಅವ್ರ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಸರಿ ಇರ್ಬೋದೇನೋ, ಅದು ಹತ್ರ ಕೊಟ್ಟೋಗ್ತಾ ಇದ್ದಾರೇನೋ ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಟಫ್ ಫೈಟ್ ಇರೋದೇ ಆದರೆ ನಿಮ್ಗೆ ಆರಂಭದಿಂದನೂ ಬರುತ್ತೆ. ಅದು ಇನ್ನೊಂದು 4 ರೌಂಡ್ ಆಗೋವಾಗ 5ರಲ್ಲಿ ಅವ್ರು ಬರೋದು, 6ರಲ್ಲಿ ಇವ್ರು ಬರೋದು, 7ರಲ್ಲಿ ಅವ್ರು ಬರೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗೇನೂ ಆದಂಗೆ ಕಾಣಿಸ್ತಾ ಇಲ್ಲ. ಅಧೀರ್ ರಂಜನ್ ಚೌಧರಿ ನಾನು ಆಗಲೇ ಹೇಳ್ದಂಗೆ ಪಶ್ಚಿಮ ಬಂಗಾಳದಲ್ಲಿ ಲೀಡನ್ನು ಕಾಯ್ಕೊಳ್ಳೋಂಗಿದೆ. ದಟ್ಸ್ ದ ಓನ್ಲಿ ಸೀಟ್ ಕಾಂಗ್ರೆಸ್ಗೆ ಪ್ರಾಬಬಲಿ ಅಲ್ಲಿ ಬಂದರೆ ಅಂತ ಕಾಣುತ್ತೆ. ಕಮ್ಯುನಿಸ್ಟ್ ಕತೆ ಅಂತೂ ಹೇಳಂಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ 0 ಹಂತಕ್ಕೆ ಹೊರಟೋಗಿದ್ದಾರೆ. ದೇ ಆರ್ ಇಲ್ಲ. ಉತ್ತರ ಪ್ರದೇಶ ಮಾತ್ರ 78ರಲ್ಲಿ 80ರಲ್ಲಿ 45ರಲ್ಲಿ 32 ಇಂಡಿ ಇದೆ ಅಂತ ಹೇಳ್ತಿದ್ದಾರೆ. ದೆರ್ ಇಸ್ ಎ ಒನ್ ಟಾಕ್. ಅಖಿಲೇಶ್ ಯಾದವ್ ಬಿಲೀವ್ಸ್ ನನಗೆ ಮತ್ತು ಕಾಂಗ್ರೆಸ್ ಎರಡಕ್ಕೂ ಸೇರಿ 24-25 ಸೀಟ್ ಬರ್ಬೋದು ಅಂತ ಅವ್ರು ನಂಬಿದಾರಂತೆ. ಗೊತ್ತಿಲ್ಲ, ವಿ ಡೋಂಟ್ ನೋ. ಈಗಿದು ಆರಂಭ ಆದ್ದರಿಂದ ಈಗ ಅವ್ರಿಗಿರೋ 30ರಲ್ಲಿ ಅದೊಂದು 24-25 ಉಳಿಯತ್ತವಾ ಅಥವಾ ಹಾರೋಗುತ್ತಾ ಅಥವಾ ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಟ್ ಇಸ್ ವಿ ಆರ್ ಅನೇಬಲ್ ಟು ಫೈಂಡ್ ಔಟ್ ಅದನ್ನು. ಉತ್ತರ ಪ್ರದೇಶದ ಫಲಿತಾಂಶವನ್ನು 273, 205 ಮತ್ತು 21 ಅಂತ ತೋರಿಸ್ತಾ ಇದ್ದಾರೆ.